ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ ಭೈರವಿ? ಜಾನು ಮಾಡ್ತಿದ್ದಾಳೆ ಅತ್ತೆ. ಆಗ ನೋಡಿದ್ರೆ ಅಪ್ಪ ಕಾಲ್ ಮಾಡಿದ್ರು, ಈಗ ನಿನ್ ಸಿಸ್ಟರ್ ಕಾಲ್ ಮಾಡಿದಾಳೆ. ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದೆಯಾ? ಹಾಗೇನಿಲ್ಲ ಅತ್ತೆ. ಮತ್ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ದಿನ ಬೆಳಿಗ್ಗೆ ಎದ್ದ ತಕ್ಷಣ ನನ್ ಜೊತೆ ಅವ್ರು ಮಾತಾಡ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಏನಾದ್ರೂ ಇಂಪಾರ್ಟೆಂಟ್ ಇರ್ಬೋದು ಭೈರವಿ, ಹೋಗ್ ತಗೊಂಡ್ ರಿಸೀವ್ ಮಾಡು, ಮಾತಾಡು. ಓಕೆ. ಹಲೋ. ಏನಕ್ಕ, ಬ್ಯುಸಿ ಇದ್ಯಾ? ಹಾ. ಅಕ್ಕ, ನೀನ್ ಒಬ್ಳೇ ಇದ್ಯಾ ಅಥವಾ ನಿನ್ ಪಕ್ಕ ಯಾರಾದ್ರೂ ಇದ್ದಾರಾ? ಹೇಳು. ಹಾ ಹೌದು. ಏನಕ್ಕ ಇದು ಬರೀ ಹಾ ಹಾ ಅಂತಿದ್ಯಾ? ಸರಿ, ಆಮೇಲೆ ಕಾಲ್ ಮಾಡ್ಲಾ? ಇಲ್ಲ ಹೇಳು, ಪರವಾಗಿಲ್ಲ. ಆಗ್ಲೇ ಡ್ಯಾಡ್ ಕಾಲ್ ಮಾಡಿದಾಗ ಬ್ಯುಸಿ ಇದೀನಿ ಆಮೇಲೆ ಮಾಡ್ತೀನಿ ಅಂತ ತಕ್ಷಣ ಕಾಲ್ ಕಟ್ ಮಾಡ್ಬಿಟ್ಟಿಯಂತೆ. ಅದಕ್ಕೆ ಡ್ಯಾಡ್ ತುಂಬಾನೇ ಫೀಲ್ ಮಾಡ್ಕೋತಿದ್ರು ಅಕ್ಕ. ಹೌದಾ? ಡ್ಯಾಡ್ ಫೋನ್ ಮಾಡಿದಾಗ ನಾನ್ ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತೆ ಮನೆಯವರೆಲ್ಲ ಏನೋ ಮಾತಾಡ್ತಾ ಇದ್ವಿ. ಸರಿ ಅಕ್ಕ, ನೀನ್ ಬ್ಯುಸಿ ಇದೆಯಾ ಅಂತ ಅನ್ಸುತ್ತೆ. ನೀನ್ ಫ್ರೀ ಆಗಿದ ತಕ್ಷಣ ಡ್ಯಾಡ್ಗೊಂದು ಕಾಲ್ ಮಾಡು, ಸರಿನಾ? ಸರಿ. ಅಕ್ಕ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸದ್ಯಕ್ಕೆ ಆ ಥರದ್ದು ಏನೂ ಇಲ್ಲ. ಸರಿ ಅಕ್ಕ, ನೀನ್ ಫ್ರೀ ಆಗಿದ ತಕ್ಷಣ ಕಾಲ್ ಮಾಡು, ಸರಿನಾ? ಬಾಯ್, ಟೇಕ್ ಕೇರ್. ಬಾಯ್. ಕನೆಕ್ಟ್ ಆಯ್ತು. सर्वस्व संबंध सनमति तन मन चिता कि भस्मरम् सर्वशत्रुनां पिबत्वं रक्तं रक्त अर्थ तद संभव. ಯಾರು ಅಂತ ಗೊತ್ತಾಗ್ಲಿ, ಅವನ್ ಮತ್ತೆ ಸೂರ್ಯನ್ ಬೆಳಕು ನೋಡ್ಬಾರ್ದು. ಹಾಗ್ ಮಾಡಿ ಒಳಗ್ ಕಳ್ಸು. ಒಳಗ್ ಕಳ್ಸೋದಲ್ಲ, ಈ ವಸುಂಧರಾನ ಅಷ್ಟು ಈಸಿಯಾಗಿ ಏಮಾರಿಸ್ಬೋದು ಅಂತ ಅನ್ಕೊಂಡವ್ರಿಗೆ ಯಮ ಹೇಗ್ ಕಾಣಿಸ್ತಾನೆ ಅಂತ ತೋರಿಸ್ತೀನಿ. ಮಾಮ್, 11ರಿಂದ 12 ಗಂಟೆ ಒಳಗೆ ಅಲ್ವಾ ಮಾಮ್? 11:15 12 ಗಂಟೆ ಅಷ್ಟರಲ್ಲಿ. ಹನ್ನೊಂದು 10ಕ್ಕೆ ನೋಡು. ಅಮ್ಮ, 11:10ಕ್ಕೆ ಬ್ಲ್ಯಾಂಕ್ ಇದೆ. ಸರಿ, ಮುಂದಕ್ಕೆ ಹೋಗು. ಹನ್ನೊಂದು 18ಕ್ಕೆ ನೋಡು. ಇಲ್ಲಮ್ಮ, ಬ್ಲ್ಯಾಂಕ್ ಇದೆ, ಯಾರು ಕಾಣಿಸ್ತಾ ಇಲ್ಲ. 11:20ರಿಂದ ಹೋಗು. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗು, ನೋಡೋಣ. ಅಯ್ಯೋ, 2 ನಿಮಿಷ. ನಾನ್ ಹೋಗಿದ್ದೀನಿ. ಅಯ್ಯೋ, ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡೋದು? ಅಯ್ಯೋ ದೇವ್ರೆ. ಅಮ್ಮ, ಇಲ್ಲಿ ಯಾರ್ದೋ ಶ್ಯಾಡೋ ಕಾಣಿಸ್ತಾ ಇದೆ. ಓ ಶಿಟ್! ಅಯ್ಯೋ, ಏನಾಯ್ತು? ಅಮ್ಮ,
11:30 ಕರೆಕ್ಟಾಗಿ CC ಕ್ಯಾಮ್ರಾ ಆಫ್ ಆಗಿದೆ. ಜಸ್ಟ್ 1 ಸೆಕೆಂಡ್. ಇನ್ 1 ಸೆಕೆಂಡ್ ಇದ್ದಿದ್ರೆ ನಮ್ಗೆ ಯಾರು ಅಂತ ಕ್ಲೂ ಸಿಕ್ತಿತ್ತು. ಅಪ್ಪ ದೇವ್ರೆ, ಕಾಪಾಡ್ಬಿಟ್ಟೆ. ನಾನು ಹೋದ ತಕ್ಷಣ ಕ್ಯಾಮ್ರಾನ ಆನ್ ಮಾಡಿದ್ದಾರೆ. ಸದ್ಯ ನನ್ ಬಚಾವಾದೆ. ಅತ್ತೆ, ಆ ವ್ಯಕ್ತಿ ನಿಮ್ ರೂಮಿಗೆ ಬರೋ ಟೈಮಿಗೆ CCTV ಆಫ್ ಆಗಿದೆ ಅಂದ್ರೆ ಅವ್ನ್ ಮೋಸ್ಟ್ಲಿ ನಮ್ ಮನೆ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿರ್ತಾನೆ. ಅಥವಾ ಅವ್ನ್ ಬರೋ ಟೈಮ್ಗೆ ನೆಟ್ವರ್ಕ್ ಅಥವಾ ಟೆಕ್ನಿಕಲ್ ಇಶ್ಯೂ ಏನಾದ್ರೂ ಆಗಿರುತ್ತೆ. ಅಂದ್ರೆ ನೀನ್ ಏನ್ ಹೇಳ್ತಾ ಇದ್ಯಾ ಭೈರವಿ? ಅಜ್ಜಿ, ಅತ್ತೆ ರೂಮಿಗೆ ಹೋಗೋ ಧೈರ್ಯ ಈ ಮನೇಲಿ ಯಾರಿಗಿದೆ ಹೇಳಿ? ನಾನಂತೂ ವಿರಾಟ್ ಜೊತೆ ಹಾಲಲ್ಲಿದ್ದೆ. ಹಾಗಿದ್ಮೇಲೆ ಹೊರಗಿನವರೇ ಯಾರೋ ಬಂದಿರ್ತಾರೆ ಅಲ್ವಾ? ಮನೆ ಕೆಲ್ಸದವ್ರು ಈ ರೀತಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ ವಸುಂಧರನ್ ಹೆದ್ರಾಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಅಲ್ಲ, ಅತ್ತೆ ರೂಮಲ್ಲಿ ಯಾವ ವಸ್ತುನೂ ಮಿಸ್ ಆಗಿಲ್ಲ ಅಲ್ವಾ? ಯು ಹ್ಯಾವ್ ಎ ಪಾಯಿಂಟ್ ಭೈರವಿ. ಆದ್ರೂ ಏನು ಮಿಸ್ ಆಗಿಲ್ಲ ಅಂದಮೇಲೆ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ ಅನ್ಸುತ್ತೆ. ಭೈರವಿ ಹೇಳ್ದಾಗೆ ಟೆಕ್ನಿಕಲ್ ಇಶ್ಯೂಸ್ ಇರಬಹುದು ಅಥವಾ ನೆಟ್ವರ್ಕ್ ಇಶ್ಯೂನು ಇರಬಹುದಮ್ಮ. ಓಕೆ, ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೀವೆಲ್ಲರೂ ಎಸ್ಟೇಟ್ ಹೋಗೋದಕ್ಕೆ ರೆಡಿ ಆಗ್ಬಿಡಿ.